ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಯೆಶಾಯ 43:2 ವಚನ. ದೇವರು ನಮ್ಮ ಸ್ತೋತ್ರವಾಗಲಿ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. ಜ್ವಾಲೆಯು ನಿನ್ನನ್ನು ದಹಿಸದು. ಆಮೇನ್. ದೇವ್ರು ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ದೇವರು ನಮ್ಮ ಸಂಗಡ ಯಾವಾಗ ಇರ್ತಾರಂದರೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ಅಂದರೆ ನಾವು ಎಲ್ಲಿಗೆ ಹೋದ್ರೂ, ಎಷ್ಟೇ ಇದರಲ್ಲಿ ಹೋದರೂ ಕೂಡ ನಮಗೇನು ಮಾಡ್ತಾರಂತೆ, ದೇವರು ನಮ್ಮ ಸಂಗಡ ಇರುವಂಥವನಾಗಿದ್ದಾನೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರ್ತೇನೆ ಅಂತ ಹೇಳಿದರೆ ದೇವರು ನಮ್ಮ ಸ್ತೋತ್ರವಾಗಲಿ. ಅದೇ ರೀತಿ ಇರುವೆನು. ನದಿಗಳನ್ನು ದಾಟುವಾಗ ಕೂಡ ದೇವ್ರು ಏನು ಮಾಡ್ತಾರಂತೆ, ನಮ್ಮನ್ನು ದಾರಿ ಮಾಡಿಕೊಡ್ತಾರಂತೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ನಾವು ಮುಳುಗದ ಹಾಗೆ ನಮ್ಮ ಸಂಗಡ ಆವಾಗಲೂ ನಮ್ಮ ಸಂಗಡ ಇರ್ತಾರಂತೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದೇ ರೀತಿ ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. ನೋಡು, ಅದನ್ನು ದೇವ್ರು ನಮ್ಮ ಸ್ತೋತ್ರವಾಗಲಿ. ನಾವು ಉರಿಯುವಾಗ ನಡೆಯುವ ಕೂಡ ನಾವೇನಾಗಲ್ಲಂತೆ, ಸುಟ್ಟೋಗಲ್ಲಂತೆ. ಅದಕ್ಕೆ ದೇವರು ಹೇಳಿದ್ದಾರೆ, ಶಾದ್ರಾಕ್ ಮೆಷಕ್ ಅಬೇದ್ನೆಗೋ ಕೂಡ ಬೆಂಕಿಯಲ್ಲಿ ಹಾಕಿದ್ರು ಕೂಡ ಅವ್ರ ಜೊತೆನೂ ಕೂಡ 4 ದಿನ ದೇವರು ಅಲ್ಲಿ ಕೂಡ ಓಡಾಡಿದ್ರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ದೇವರು ಯಾವಾಗ ನಾವು ಎಲ್ಲೆಲ್ಲಿ ಇರ್ತೀವೋ ಅಲ್ಲೇ ನಮ್ಮ ಜೊತೆ ಏನು ಮಾಡ್ತಾರಂತೆ, ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾರೆ. ದೇವ್ರಿಗೆ ಸ್ತೋತ್ರ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಜ್ವಾಲೆಯು ನಿನ್ನನ್ನು ದಹಿಸೋದು. ಜ್ವಾಲೆ ಏನಾಗಲಂತ, ನಮಗೆ ದಹಿಸೋದು. ನಾವು ಸುಡೋದಿಲ್ಲ, ದಹಿಸೋದಿಲ್ಲ, ಮುಳುಗೋದಿಲ್ಲ. ಅದಕ್ಕೋಸ್ಕರ ಯಾವಾಗಲೂ ನಮ್ಮ ಜೊತೆ ಏನು ಮಾಡ್ತಾರಂತೆ, ದೇವರು ಇರುವಂಥರಾಗಿದ್ದಾರೆ ಯೇಸುವಿನ ನಾಮದಲ್ಲಿ. ಅದಕ್ಕೋಸ್ಕರ ನಾವು ನಮ್ಮ ದೇವರು ನಮ್ಮ ಜೊತೆ ಇದ್ದಾಗ ನಮಗೆ ಯಾವ ಭಯ ಬೇಡ. ಎಲ್ಲಿ ಹೋದರೂ ಏನು ಮಾಡಿದ್ರು ನಮಗೆ ಭಯ ಇಲ್ಲ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ಈ ದಿನಗಳಲ್ಲಿ ಧೈರ್ಯವಾಗಿ ಜೀವಿಸೋಣ, ಧೈರ್ಯವಾಗಿ ಬಾಳೋಣ. ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಹೆಚ್ಚಳ ಪಡೋಣ. ಯಾವಾಗಲೂ ನಮ್ಮ ದೇವರ ಸಂಗಡ ಇದ್ದ ಮೇಲೆ ನಮಗೆ ಯಾವ ಭಯ ಇಲ್ಲವೇ ಇಲ್ಲ. ಯಾಕಂತಂದರೆ ಈ ಲೋಕದ ಒಂದು ತಂದೆನೇ ಒಂದು ಮಗು ಹತ್ತಿರ ಸಂಗಟ ಹೋಗ್ತಾ ಇದ್ದಾಗ ಆ ಮಗು ತಂದೆ ಕೈ ಹಿಡ್ಕೊಂಡು ಎಷ್ಟು ಧೈರ್ಯವಾಗಿ ಹೋಯ್ತಾನೆ. ಏನೇ ಬಂದರೂ ಅದು ಯಾವುದಕ್ಕೂ ಹೆದರೋದಿಲ್ಲ. ಹಾಗೆ ನಾವು ದೇವರು ನಮ್ಮ ಸಂಗಡ ಇರುವಾಗ ನಮಗೆ ಯಾವ ಭಯ ಇಲ್ಲ. ಅದಕ್ಕೋಸ್ಕರ ನಾವು ಧೈರ್ಯವಾಗಿ ಜೀವಿಸೋಣ, ಧೈರ್ಯವಾಗಿ ಬಾಳೋಣ, ಧೈರ್ಯವಾಗಿ ಮುಂದೆ ಸಾಗೋಣ. ದೇವ್ರು ನಮ್ಮ ಸ್ತೋತ್ರವಾಗಲಿ. ದೇವ್ರ ಬರೋದಿನ ಹತ್ತಿರವಾಗಿದೆ. ನಾವೆಲ್ಲರೂ ಸಿದ್ಧರಾಗಿ ಶುದ್ಧರಾಗಿ ಜೀವಿಸುವಂತೆ ನಾವು ಪ್ರತಿಯೊಬ್ಬರಿಗೋಸ್ಕರ ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ದೇವ್ರು ನಮ್ಮ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆಪ್ಪ. ನೀನು ಹೇಳಿದಿ ಕರ್ತನೆಪ್ಪ, ನಾನು ನಿನ್ನ ಸಂಗಡ ಇರ್ತೆ ಅಂತ ಹೇಳಿದಿ ಕರ್ತನೆಪ್ಪ. ನದಿಗಳು ದಾಟುವಾಗ ಸಂಗಡ ಇರ್ತೆ ಅಂತ ಹೇಳಿದಿ. ಅಗ್ನಿಯ ಜ್ವಾಲಗಳು ನಡೆದಾಗ ನಾವು ಸುಡೋಲ್ಲ ಅಂತ ಹೇಳಿದ್ಯಪ್ಪ. ನಿನಗೆ ಸ್ತೋತ್ರ ಕರ್ತನೆಪ್ಪ. ನೀವು ಕಂದದೇ ಇರೋರು ಅಂತ ಹೇಳಿದಿ ದೇವ. ನಿನಗೆ ಸ್ತೋತ್ರ ಕರ್ತನೆ. ಜಲರಾಶಿಗಳ ಸಂಗಡ ಹೋಗ್ಲೋ ಕರ್ತನೆ, ನಮ್ಮ ಜೊತೆ ಇರುವಂಥ ದೇವರಾಗಿದೆಯಪ್ಪ. ನಿನಗೆ ಸ್ತೋತ್ರ ಕರ್ತನೆಪ್ಪ. ನೀನು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದೆ ಕರ್ತನೆ. ನಂಬಿದ ಮಕ್ಕಳಿಗೆ ಎಂದಿಗೂ ಕೈ ಬಿಡಲ್ಲ ಅಂತ ಹೇಳಿದಿ ಕರ್ತನೆಪ್ಪ. ತೊರೆದು ಬಿಡಲ್ಲ ಅಂತ ಹೇಳಿದಿ ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ನಿನ್ನ ಮಕ್ಕಳು ನಂಬಿಕೆಯಿಂದ ನಿರೀಕ್ಷೆಯಿಂದ ಜೀವಿಸುವಂತೆ ಈ ಪ್ರಪಂಚದ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಮುಟ್ಟು ದೇವ. ಎಲ್ಲ ಕರ್ತನೆಪ್ಪ, ಈ ಲೋಕದ ಕರೆ ಅಂಧಕಾರ ಶಕ್ತಿ ಮೇಲೆ ಜಯ ಕಾಣುವಂತೆ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಬಿಡುಗಡೆ ಕೊಟ್ಟು ಜೀವನದಲ್ಲಿ ಕಂಡುಕೊಳ್ಳುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ. ಎಷ್ಟೋ ಜನ ಕರ್ತನೆ ಇನ್ನು ನಿನ್ನ ಕರ್ತನೆಪ್ಪ ಅರಿತಿಲ್ಲ ಕರ್ತನೆ. ಅಂಥ ಮಕ್ಕಳೆಲ್ಲ ಅರಿತುಕೊಳ್ಳುವಂತೆ, ಈ ಲೋಕದ ಅಂಧಕಾರ ಶಕ್ತಿಯಲ್ಲಿ ಜೀವಿಸದೆ ಪರಲೋಕ ರಾಜ್ಯಕ್ಕಾಗಿ ತವಕಪಡುವಂತೆ ಒಬ್ಬೊಬ್ಬರನ್ನು ಈ ದಿನಗಳಲ್ಲಿ ಬಲಪಡಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.